ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ವಿದ್ಯಾರ್ಥಿಗಳೇ, ಇವತ್ತು 9ನೇ ತರಗತಿಯ SA2 ಅಥವಾ ವಾರ್ಷಿಕ ಪರೀಕ್ಷೆ ಮಾರ್ಚ್ 2023 ಪ್ರಥಮ ಭಾಷೆ ಕನ್ನಡದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಪದ್ಯ ಭಾಗ ಮತ್ತು ಪಠ್ಯಪೋಷಕ ಅಧ್ಯಯನ ವಿಭಾಗದಿಂದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಈ ಮೊದಲಿಗೆ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಸಂದರ್ಭ 4 ಅಂಕದ ಪ್ರಶ್ನೆಗಳು, ಕವಿ ಸಾಹಿತಿಗಳ ಪರಿಚಯದ ಬಗ್ಗೆ ನಾವೇನು ಮಾಡಿದ್ದೀವಿ, ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಪದ್ಯ ಮತ್ತು ಪಠ್ಯಪೋಷಕ ಅಧ್ಯಯನ ವಿಭಾಗದಿಂದ 1 ಅಂಕ, 2 ಅಂಕ, ಕವಿ ಸಾಹಿತಿಗಳ ಪರಿಚಯ, ಸಂದರ್ಭ, 4 ಅಂಕದ ಪ್ರಶ್ನೆ ಜೊತೆಗೆ ಯಾವೆಲ್ಲ ಹಾಡುಗಳು ನಿಮಗೆ ಕಂಠಪಾಠಕ್ಕೆ ಬರ್ತಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸೊ ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಕಲಿಕಾ ಚೇತರಿಕೆಯಲ್ಲಿ ಇನ್ನೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀವಿ 9th ಕನ್ನಡಗೆ ಅಂತ ಹೇಳ್ತಾ, ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ FA ಕ್ವಶನ್ ಪೇಪರ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ಸೊ ನೋಡೋಣ ಪದ್ಯ ಮತ್ತು ಪಠ್ಯಪೋಷಕ ಅಧ್ಯಯನದಿಂದ ಯಾವೆಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇದ್ದಾವೆ ಅಂತ. 1 ಅಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದಿತ್ತು, ಕವಿ ಎಂತಹ ಹಾಡು ಹಾಡಬೇಕೆಂದು ಬಯಸುವರು, ಭಾನುಭುವಿ ಯಾವುದರಿಂದ ಬೆಳಗಬೇಕು, ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಮಾಡುತ್ತಿದ್ದವು, ಏನನ್ನು ತೊರೆದು ಬಾಳಬೇಕು, ಭರತನನ್ನು ಹೊಗಳುತ್ತಿದ್ದ 3 ಲೋಕಗಳು ಯಾವುವು, ಭರತ ಚಕ್ರವರ್ತಿ ಒಳಗಕ್ಕೆ ಹೇಗೆ ಬರುತ್ತಾನೆ ಅಂತ ಕೇಳಿದ್ದಾರೆ. ಮುಂದೆ ಅಭ್ಯರುಚಿಯ ಸಹೋದರಿಯ ಹೆಸರೇನು. ಮುಂದಿನ ಪ್ರಶ್ನೆ, ಕುಸುಮದತ್ತನ ತಂದೆಯ ಹೆಸರೇನು, ಮಾರಿದತ್ತ ಪಟ್ಟವನ್ನ ಯಾರಿಗೆ ಕಟ್ಟಿದನು, ಹೇಮಂತರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ, ಕಾನನದ ಹಕ್ಕಿ ಏನು ಮಾಡುತ್ತಿದೆ, ಜೀವಗಳ ಧರ್ಮ ಯಾವುದು, ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ, ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು, ಬಿದಿರಿನ ಚಪ್ಪರವು ಏನನ್ನು ಕೊಡುತ್ತದೆ, ಗಾನರಾಣಿಯರಿಗೆ ಹರಿಶ್ಚಂದ್ರನು ಯಾವ ಬಹುಮಾನವನ್ನು ಕೊಟ್ಟನು, ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು, ತುಪ್ಪದೊಡನೆ ಯಾವುದು ಬೆರೆಸಬಾರದು, ಮಹಲಿಂಗರಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಯಾವುದು. ಮುಂದಿನ ಪ್ರಶ್ನೆ, ಪಂಡರಿ ಬಾಯಿಯವರು ನಟಿಸಿದ ಮೊದಲ ಚಿತ್ರದ ಹೆಸರೇನು, ದುರ್ಗಪ್ಪ ಯಾರು, ಪುಟ್ಟ ಹಕ್ಕಿ ಗೂಡನ್ನು ಹೇಗೆ ಕಟ್ಟುತ್ತದೆ ಅಂತ ಏನು ಮಾಡಿದ್ದೀವಿ, ಪದ್ಯ ಮತ್ತು ಗದ್ಯ ಪಠ್ಯಪೋಷಕ ಅಧ್ಯಯನದ 1 ಅಂಕದ ಪ್ರಶ್ನೆಗಳು ಆಗಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡೋಣ, ಯಾವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಇದ್ದಾವೆ ಅಂತ. ಫಸ್ಟ್ ಇತ್ತು, ಕವಿ ಎಂತಹ ಹಾಡು ಗುಡುಗಬೇಕು ಅಂತ ಆಶಿಸುತ್ತಾರೆ, ಈ ಹಾಡು ಹೊಸತು ಎಂದು ಕಾವು ಹೇಳಲು ಕಾರಣವೇನು ಅಂತ ಕೇಳಿದ್ದಾರೆ. ಪಾರಿವಾಳಗಳ ಆನಂದಕ್ಕೆ ಕಾರಣವೇನು, ಧ್ಯಾನ ಬೇಸರವಾದಾಗ ಏನು ಮಾಡುತ್ತೇನೆಂದು ಕವಿ ಹೇಳುತ್ತಾನೆ, ಚಂಡಮಾರಿ ಜನರನ್ನ ಕುರಿತು ಹೇಳಿದ್ದು ಏನು, ಹೇಮಂತನು ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು, ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ, ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ, ಗಾನರಾಣಿಯರು ಏನೆಂದು ಹರಿಶ್ಚಂದ್ರನನ್ನು ಕೀರ್ತಿಸಿ ಹಾಡಿದರು ವಿವರಿಸಿ, ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ. ಮುಂದಿನ ಪ್ರಶ್ನೆ, ಕನ್ನಡಿಗರ ವಿಶೇಷತೆಯನ್ನ ಶ್ರೀ ವಿಜಯ ಹೇಗೆ ಸಾರಿದ್ದಾನೆ, ಕನ್ನಡಿಗರ ಶ್ರೇಷ್ಠತೆಯನ್ನ ನೇಮಿಚಂದ್ರನು ಹೇಗೆ ವರ್ಣಿಸಿದ್ದಾನೆ, ಹೊಳೆ ಮತ್ತು ಲಾಂಛಿನ ಒಟ್ಟಾರೆ ದಿನಾಚರಣೆ ಬಗ್ಗೆ ಲೇಖಕರ ಅಭಿಪ್ರಾಯವೇನು, ನನ್ನಾಸೆ ಕವನದಲ್ಲಿ ಕವಯಿತ್ರಿಯ ಆಸೆಗಳೇನು. ಮುಂದಿನ ಪ್ರಶ್ನೆ ಇತ್ತು, 3 ಅಂಕದ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಮೊದಲನೇದು, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು. 2ನೇದು, ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ, ಕನ್ನಡದೊಳಗೊಂದು ಕಥೆಯ ಪೇಳುವೆನು, ಚಂದಿರನೋ ಭಾಸ್ಕರನೋ ಎಂಬಂತೆ, ದೇವನೇ ಆದಂ, ಕಣ್ಣೀರು ಸುರಿಸುತ್ತಿದೆ ಕಾನನದ ಹಕ್ಕಿ, ಮಹಾತ್ಮರ ಕೈಗೆ ಬೆತ್ತ ನಾನಾದೆ, ಬೆಳೆ ಬೆಳೆಯುತ್ತಾ ದಿವಿನಾದೆ, ಬಡತನದ ಹೊತ್ತಾನೆ ದೊರಕಿ ಫಲವೇನು, ಕಳಿದ ಸಿಗುರಿನ ಕಬ್ಬಿನಂದದಿ ಅಂತ. ಸೊ ಒಟ್ಟಾರೆಯಾಗಿರ್ತಕ್ಕಂಥ ನಾವೇನು ಮಾಡಿದ್ದೀವಿ, ವಿಶೇಷವಾಗಿ ಪದ್ಯ ಭಾಗದಲ್ಲಿರ್ತಕ್ಕಂಥ ಸಂದರ್ಭಕ್ಕೆ ಬರ್ಬೋದಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದೀವಿ. ಇನ್ನು ಪದ್ಯ ಭಾಗದಲ್ಲಿ ವಿಶೇಷವಾಗಿ ಈ 4 ಜನ ಕವಿಗಳ ಬಗ್ಗೆ ಪರಿಚಯವನ್ನು ತಮಗೆ ಗೊತ್ತಿರಬೇಕು. ಸೂರಮ್ಯ ಕುಂಡಿ, ರತ್ನಾಕರ ವರ್ಣಿ, ಜನ್ನ, ರಾಘವಾಂಕ,
ಇದು ಮೋಸ್ಟ್ ಆಗಿ ಇಂಪಾರ್ಟೆಂಟ್ ಇದ್ದಾವೆ. ಜನ್ಮ ಮತ್ತು ರಾಘವಾಂಕದಲ್ಲಿ ಒಂದಂತೂ ಕೂಡ ಡೆಫಿನೆಟ್ ಆಗಿ ಕೇಳ್ತಾರೆ. ಸೊ ಅವರ ಒಂದು ಜನ್ಮ ವರ್ಷ, ಜನ್ಮಸ್ಥಳ, ಕೃತಿಗಳು, ವಿಶೇಷತೆಗಳು ಅದನ್ನು ತಾವೇನು ಮಾಡ್ಕೋಬೇಕು, ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕು. 4 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಪ್ರಶ್ನೆ 1 ಇತ್ತು, ಹೊಸ ಹಾಡು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭರತ ಚಕ್ರವರ್ತಿ ರಾಜದರ್ಬಾರಿನ ವೈಭವವನ್ನು ವಿವರಿಸಿ. ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವಿವರಿಸಿ. ಗುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಕನ್ನಡ ನಾಡಿನ ವಿಸ್ತಾರ, ಪ್ರಾಕೃತಿಕ ಸಂಪತ್ತು, ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಕವಿಗಳು ಹೇಗೆ ವರ್ಣಿಸಿದ್ದಾರೆ ಅನ್ನೋದನ್ನು ಕೇಳಿದರೆ ಸೊ ಇವುಗಳನ್ನು ತಮಗೆ ಏನು ಮಾಡ್ತಾರೆ 4 ಅಂಕಕ್ಕೆ ಮೋಸ್ಟ್ ಎಕ್ಸ್ಪೆಕ್ಟ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ. ಇನ್ನು ಪದ್ಯ ಪೂರ್ಣ ಮಾಡಲಿಕ್ಕೆ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ನವಭಾವದಿಂದ ಹಿಡಿದು ವೀರಧ್ವನಿ ಏರಬೇಕು, ಜಾತಿ ಕುಲದಿಂದ ಹಿಡಿದು ಗುಡುಗಬೇಕು ಅಂತಕ್ಕಂಥ ಪದ್ಯಭಾಗ, ಅಯ್ಯಯ್ಯ ಇಂದ ಹಿಡಿದು ಕೇಳಬೇಕನ್ನವರಿಗಿರ್ತಕ್ಕಂಥ ಪದ್ಯಭಾಗ, ಅಂಬುಜವೆಲ್ಲವೂ ದಿಂದ ಹಿಡಿದು ಮರೆದುದ್ದಲ್ಲಲ್ಲಿ ಅಂತಕ್ಕಂಥದ್ದು, ಮಾರಿಯಿಂದ ಹಿಡಿದು ಬನದೋಳ್ವರೆಗಿರ್ತಕ್ಕಂಥ ಪದ್ಯಭಾಗ, ನಿಯತಿ ಎನ್ನಾರ್ದಿಂದ ಹಿಡಿದು ಕೊಡೆರಡೋಳವೆ ಅನ್ನೋ ಅಲ್ಲಿಯವರೆಗೆ, ಹೇಮಂತ ಋತರಾಜದಿಂದ ಹಿಡಿದು ಮರುತನಿಲ್ಲ ಅನ್ನುವವರೆಗೆ, ಹೇಮಂತ ನಾಳಿಕೆ ಹಿಡಿದು ಜೀವಗಳ ಧರ್ಮ, ಮಾತಿನೊಳಗೆ ಹಿಡಿದು ಕೆಡಲಿಬೇಡ, ಬೀಸ್ವದಿಂದ ಹಿಡಿದು ಬೆತ್ತವಾದೆ ಅಂತಕ್ಕಂಥ ಒಂದು 10 ಪದ್ಯ ಭಾಗಗಳನ್ನು ಕೊಟ್ಟಿದ್ದೀವಿ. ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಬಹಳಷ್ಟು ಪದ್ಯಗಳಿರೋದ್ರಿಂದ ಅಲ್ಲಿ ಇಂಪಾರ್ಟೆಂಟ್ ಅಂದರೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರಬಹುದಾಗಿರ್ತಕ್ಕಂಥ ಮತ್ತು ಮೋಸ್ಟ್ ಆಗಿ ನಾವು ನಿರೀಕ್ಷೆಯನ್ನು ಮಾಡಿದ್ದೀವಿ ಈ ಪ್ರಶ್ನೆಗಳು ಇಲ್ಲಿಂದ ಬರಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಮೇರೆಗೆ ಈ ಪ್ರಶ್ನೆಗಳನ್ನು ನಾವು ತಮಗೆ ಕೊಡ್ತಾ ಇದ್ದೀವಿ. ಆಲ್ರೆಡಿ ಗದ್ಯ ಭಾಗದ ವಿಡಿಯೋಗಳನ್ನು ಯಾರು ನೋಡಿಲ್ಲ ಅವರು ಗದ್ಯ ಭಾಗದ ವಿಡಿಯೋಗಳನ್ನು ನೋಡ್ರಿ. ಆಮೇಲೆ ಇದೇ ತರನಾಗಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ತಾವು ಎಲ್ಲವನ್ನು ಓದಬೇಕು. ಬಟ್ ಈ ಪ್ರಶ್ನೆಗಳಿಗೆ ತಾವೇನು ಮಾಡ್ಕೊಳ್ಬೇಕು, ಹೆಚ್ಚು ಒತ್ತನ್ನು ಕೊಡಬೇಕು. ಮೋಸ್ಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಹೆಚ್ಚು ಅಂಕಗಳನ್ನು ತಂದು ಕೊಡಲಿಕ್ಕೆ ಸಹಕಾರಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳೇ ಇದಾಗಿದ್ದಾವೆ. ಸೊ ನಾನು ನಿಮಗೆ ಮತ್ತೆ ಇಂಗ್ಲೀಷ್ನ ಒಂದು ಕ್ವಶನ್ ಪೇಪರ್ ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳ ಸೀರೀಸ್ಗಳಲ್ಲಿ ಸಿಗ್ತೀನಿ. ಸೊ ದಯಮಾಡಿ ತಾವುಗಳು ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಸಿಗ್ತೀನಿ ಹೊಸ ಭಾಗದಲ್ಲಿ. ಅಲ್ಲಿಯವರೆಗೂ ಬಾಯ್.